ಕಂಪ್ಲೀಟ್ ಲೈಫ್ ಪಾರ್ಟ್ನರ್ ಅನ್ನೋದು ನೀವು ಈ ವಿಷಯ ಹೇಳಿದ್ದಕ್ಕೆ ನಂಗೆ ಅನ್ನಿಸ್ತು. ಸಾಕಷ್ಟು ಜನ ಅಂದರೆ ಈ ಜನ್ರೇಷನ್ನಲ್ಲಿ ಏನೋ ಚಿಕ್ಕ ಮನಸ್ತಾಪ ಆಯಿತು ಅಂತಂದ್ರು ಬ್ರೇಕಪ್ ಮಾಡ್ಕೊಳ್ಳೋದು, ಡಿವೋರ್ಸ್ ಮಾಡ್ಕೊಳ್ಳೋ ಅಂಥದ್ದು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಈಗ. ಈ ಲೈಫ್ ಪಾರ್ಟ್ನರ್ ಅನ್ನೋದನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ಚೂಸ್ ಮಾಡ್ಬೇಕು ನಮ್ಮ ಲೈಫಲ್ಲಿ ಅಂತ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದರೆ? ನಾವು ಒಂದೇ ಹೇಳೋದು ಏನು ಗೊತ್ತಾ ಮೇಡಮ್, ಈಗ ಸಿಂಪಲ್ ಇಷ್ಟೇ. ಈಗ ನಾವು ಮದುವೆ ಅಂತ ಆಗೋದೇನಿದಕ್ಕೆ, ತಂದೆ ತಾಯಿ ಜೊತೆ ಇರ್ತೀವಿ, ಅದಾದಮೇಲೆ ನಮ್ಮ ಎರಡನೇ ಜೀವನ ಪ್ರಾರಂಭ ಆಗೋದೆ ನಮ್ಮ ಮದುವೆಯಲ್ಲಿ. ಸೊ ಮದುವೆ ಅಂತ ಆಗೋದು ಒಂದು ನನಗೆ ಜೊತೆಗೆ ಈಗ ನೀವು ಯಾರೋ ತಂದೆ ತಾಯಿಗಳು ಅಂತಲೇ ಇಟ್ಕೊಳ್ಳೋಣ. ನಿಮ್ಮನ್ನೇ ಯಾರಿಗೊಬ್ರಿಗೆ ಮದುವೆ ಮಾಡ್ತಾರೆ ಅಂದರೆ ಅರ್ಥ ಏನು ಅಂತಂದರೆ, ಇಷ್ಟು ವರ್ಷ ನನ್ನ ಮಗಳನ್ನ ನಾನು ಸಾಕಿದ್ದೀನಿ, ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನಾನು ಇಡೀ ಮಗಳ ಒಂದು ಜವಾಬ್ದಾರಿಯನ್ನು ನಿನಗೆ ವಹಿಸ್ಕೊಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಮೇಲೆ ಕೊಡ್ತಾರೆ. ಸೊ ಸಾಯೋವರೆಗೂ ಆಕೆನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಇನ್ನೂ ನನ್ನ ಜವಾಬ್ದಾರಿ. ಅವ್ರು ಕೊಟ್ಟಂಥ ಆ ನಂಬಿಕೆನ ನಾನು ಕರೆಕ್ಟಾಗಿ ನಾನು ಉಳಿಸ್ಕೊಳ್ಳಿಲ್ಲ, ನಾನು ಮಾಡಲಿಲ್ಲ ಅಂತಂದರೆ ನಾನು ಗಂಡಸಾಗಿ ಪ್ರಯೋಜನ ಏನು? ಅದನ್ನೇ ನಾನು ಮಾಡಲಿಲ್ಲ ಅಂತಂದ್ರೆ ಅದನ್ನು ಮಾಡಿದ್ರೇ ನಾವು ಪರಿಪೂರ್ಣವಾಗಿ ಅದಾಗೋದು. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೀ ಗಂಡ ಹೆಂಡ್ತಿಲಾಗ್ತವ? ಇಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಾಗ್ತವೆ, ಬಿಸ್ನೆಸ್ ಮ್ಯಾನ್ಗಳಲ್ಲಾಗ್ತವೆ, ರಾಜಕೀಯ ರಂಗದಲ್ಲಿ ಆಗ್ತವೆ. ಎಲ್ಲ ಕಡೆ ವ್ಯತ್ಯಾಸಗಳು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಇರ್ತದೆ. ಈಗ ಯಾವುದೋ ಒಂದು ವಿಚಾರವನ್ನು ನೀವು ನೋಡೋ ದೃಷ್ಟಿಕೋನವೇ ಬೇರೆ, ನಾನು ನೋಡೋ ದೃಷ್ಟಿಕೋನವೇ ಬೇರೆ. ಸೊ ಎಲ್ಲವೂ ಒಂದೇ ಥರ ಇರೋದಕ್ಕಾಗಲ್ಲ. ಕೆಲವು ಟೈಮು ನಾವು ಸೋಲೋದು ಕೂಡ ನಮ್ಮ ಗೆಲುವೆ. ಇದನ್ನು ನಾವು ತಲೆಯಲ್ಲಿ ಇಟ್ಕೊಬಿಟ್ರೆ ಎಲ್ಲವೂ ಸುಲಲಿತವಾಗಿ ಸಾಗುತ್ತೆ. ಸೊ ನನ್ನ ಕೇಳೋದಾದರೆ ದಯವಿಟ್ಟು ಯಾವುದೇ ಹೆಣ್ಣು ಮಗಳನ್ನ ನೀವು ನಿಮ್ಮ ಮನೆಗೆ ನೀವು ಮದುವೆ ಆಗಿ ಬಂದಿರ್ತೀರ, ಅವ್ರಿಗೆ ಇರ್ಬೋದು ಒಂದಷ್ಟು ವ್ಯತ್ಯಾಸಗಳು ಏನೇ ಇರ್ಬೋದು, ಅದನ್ನು ಸರಿಪಡಿಸ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನನ್ನ ಕಡೆಯಿಂದ ಒಂದು ಸಂದೇಶ. ಮೇಲಾಗಿ ಆ ತಂದೆ ತಾಯಿಗಳನ್ನೂ ಸಹ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ.